ಇನ್ನು ವಿಷ್ಣುವರ್ಧನ್ ಅವರ ವಿಚಾರಕ್ಕೆ ಬಂದರೆ, ಸೊ ನಿಮ್ಮ ವಿಷ್ಣುವರ್ಧನ್ ಅವರ ನಡುವೆ ಯಾವಾಗ ಅಂದರೆ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಪರಿಚಯ ಇದ್ದೇ ಇರ್ತಾರೆ, ಬಟ್ ಮದುವೆ ಹಂತಕ್ಕೆ ಬಂದಿದ್ದು ಯಾವಾಗ? ನಾವು ಮನೆ ಬೆಳಗಿದ ಸೊಸೆ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ಸೊ ಹಿರಿಯರು ಮಾತಾಡಿ, ಮೊದಲು ನಮ್ಮ ಯಜಮಾನ್ ಮಾತಾಡಿ, ಆಮೇಲೆ ಹಿರಿಯರು ಮಾತಾಡಿ, ಆಮೇಲೆ ಸ್ವಲ್ಪ ದಿನ ಆಗಲಿ ಅಂತ ಅವ್ರ ತಂದೆಯವರು ಹೇಳಿ, ಸೊ ಹಾಗಾಗಿ ಮಾತುಕತೆ ಲವ್ ಕಮ್ ಅರೇಂಜ್ ಮ್ಯಾರೇಜ್ ನಮ್ಮದು. ಓಕೆ, ಅಂದರೆ ವಿಷ್ಣುವರ್ಧನ್ ಅವರು ನಿಮ್ಮನ್ನ ಇಷ್ಟಪಟ್ಟು ನಿಮ್ಮ ಅಪ್ಪ ಅಮ್ಮನ್ನ ಕೇಳಿದ್ರು. ಸೊ ಅಪ್ಪ ಅಮ್ಮ ಅವ್ರ ಮನೆಗೆ ಹೋಗಿ ಎಲ್ಲನೂ ಮಾತಾಡ್ಕೊಂಡು ಬಂದಿದ್ರು. ಸೊ ಇನ್ನು ಸ್ವಲ್ಪ ದಿನ ಆಗಲಿ, ಈಗ ತಾನೇ ನನ್ನ ಮಗ ಬರ್ತಾ ಇದ್ದಾನೆ, ಸ್ವಲ್ಪ ದಿನ ಆದಮೇಲೆ ನೋಡೋಣ. ಏನಪ್ಪ ಅಂತ ಹೇಳಿದ್ರೆ ಆ ವರ್ಷ ರಿಲೀಸ್ ಆಯಿತು, ಪಿಕ್ಚರ್ ರಿಲೀಸ್ ಆದಮೇಲೆ ನಮ್ಮ ಮಾವ್ರಿಗೆ ಮೈಗೆ ಹುಷಾರಿಲ್ದಂಗೆ ಆಗಿಬಿಟ್ಟು, ಸೊ ನಮ್ಮನ್ನು ಅಗಲುವಂಥ ಒಂದು ಸಂದರ್ಭ ಬಂತು ಅವ್ರಿಗೆ. ಸೊ ಅದು ಆ ಒಂದು ಸಂದರ್ಭ ಭಾಳ ಕಷ್ಟಪಡ್ತು, ತುಂಬ ಬೇಜಾರಾಯಿತು. ಅದೇ ಸಂದರ್ಭದಲ್ಲಿ ನಿಮ್ಮ ಮದುವೆ ಆಗಬೇಕು ಅನ್ನೋ ಟೈಮಲ್ಲಿ ಇಲ್ಲಿ ಮದುವೆ ಆಗಬೇಕು ಅಂತದಲ್ಲ, ಮಾತುಕತೆ ಆಗುವಂಥ ಸಂದರ್ಭ ಅದೆಲ್ಲ ಆಗಿತ್ತು. ಸ್ವಲ್ಪ ದಿನ ಆಗಲಿ ಆಮೇಲೆ ನೋಡೋಣ ಅಂತ ಹೇಳಿದರು. ಈ ಪಿಕ್ಚರ್ ನೋಡಬೇಕು ಅನ್ನೋ ಒಂದು ಇದರಲ್ಲಿ ನಾನು ಪಿಕ್ಚರ್ ನೋಡಬೇಕು ಕುಮಾರ, ನನ್ನ ಕರ್ಕೊಂಡು ಹೋಗು ಅಂದಾಗ ಟಿಕೆಟ್ ತೊಗೊಂಡು ಬಂದಿಲ್ಲ. ಆ ನೈಟು ಸಡನ್ನಾಗಿ ಅವ್ರಿಗೆ ಬ್ಯಾಕ್ ಪೇನ್ ಬಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ನೋಡೋಕ್ಕಾಗದೆ ಹೋದ್ರಲ್ಲ ಅಂತ ಭಾಳ ಇಷ್ಟ ಆಯಿತು. ಸೊ ನಾವಿಬ್ಬರು ಮಾಡಿದ ಪಿಕ್ಚರ್ ನೋಡಬೇಕು ಅಂತ. ಆವಾಗ ಈ ಫೆಸಿಲಿಟೀಸ್ ಇರಲಿಲ್ವಲ್ಲ ನಮ್ಗೆ. ಹೌದು ಹೌದು. ಸೊ ನಿಮ್ಮ ಲವ್ ಕಮ್ ಅರೇಂಜ್ ಅಂತ ಹೇಳಿದ್ರಿ, ಆ ಟೈಮಲ್ಲಿ ಒಂದೇ ಮೂವಿನಲ್ಲೂ ಕೂಡ ಮಾಡ್ತಿದ್ರಿ. ಸೊ ಹೇಗಿತ್ತು ಆ ದಿನಗಳು? ಚೆನ್ನಾಗಿತ್ತು, ವಿ ಎಂಜಾಯ್ಡ್. ಬಿಕಾಸ್ ಹೇಗೆ ಅಂತ ಹೇಳಿದ್ರೆ ನಮ್ಮ ಎಲ್ ವಿ ಪ್ರಸಾದ್ ಅವರು ಡೈರೆಕ್ಟ್ರನ್ನು, ಸೊ ಅವರೂ ಭಾಳ ಒಳ್ಳೆ ಡೈರೆಕ್ಟ್ರು. ಸೊ ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡಿದ್ದು ನಮ್ಮ ಪುಣ್ಯ, ಭಾಳ ಚೆನ್ನಾಗಿತ್ತು. ಆ್ಯಂಡ್ ಇವರು ಹಾಡೋರು ಅಯ್ಯೋ ಬರೀ ಒಂದೇ ಗಲಾಟೆ, ಕೆಲಸ ಮಾಡೋದೇ ಗೊತ್ತಾಗ್ತಿರ್ಲಿಲ್ಲ ನಮಗೆ. ಆಟ ಆಡು, ಹಾಡು ಹೇಳು, ಗಲಾಟೆ ಮಾಡು. ಸೊ ಅದ್ರ ಜೊತೆ ಟೇಕ್ ಅಂತ ಹೇಳಿದ ತಕ್ಷಣನೇ ಅಷ್ಟೇ. ಚೆನ್ನಾಗಿತ್ತು. ನೀವಿಬ್ರು ಒಂದೇ ಮೂವಿನಲ್ಲಿ ಮಾಡ್ತಿರ್ಬೇಕಾದ್ರೆ ಮದ್ವೆ ಫಿಕ್ಸ್ ಆಗಿತ್ತು? ಮಾತು ಫಿಕ್ಸ್ ಆಯಿತು. ಬಟ್ ಈ ಆದಮೇಲೆ ದೇವರಗುಡಿ ಮಾಡಿದ್ವಲ್ಲ, ದೇವರಗುಡಿ ಟೈಮಲ್ಲಿ ಎಂಗೇಜ್ಮೆಂಟ್ ಆಯಿತು. ರಜನಿಗೆ ಎಂದೆಂದಿಗೂ ಆ ಶಶಿಯೇ ಭೂಷಣ, ಅರಳಿದ ಮನಕ್ಕೆ ಹವಳದ ತುಟಿಗೆ ನಗುವೇ ಭೂಷಣ, ನೋವಿಗೆ ನಲಿವಿಗೆ ನಲಿವಿಗೆ ಹೆಣ್ಣೆ ಕಾರಣ, ಚೆಲ್ಲುವೆಯಾಗದ ಮೊಗಕ್ಕೆ ಕಣ್ಣೇ ಭೂಷಣ, ನಲಿಯುತ್ತ ಬಾಳುವ ಮನೆಗೆ ಹೆಣ್ಣೆ ಭೂಷಣ, ಸುಖ ಸಂಸಾರಕ್ಕೆ ಎಂದು ಸತಿಯೇ ಕಾರಣ. ವಿಷ್ಣುವರ್ಧನ್ ಅವರು ನಿಮ್ಮನ್ನ ಇಷ್ಟಪಟ್ಟಿದ್ದು ಅಂತ ಹೇಳಿ, ಸೊ ನಿಮಗೂ ಕೂಡ ವಿಷ್ಣುವರ್ಧನ್ ಅವ್ರನ್ನ ಮದುವೆ ಆಗೋದಕ್ಕೆ ತುಂಬಾ ಇಷ್ಟ ಆಯ್ತು? ನ್ಯಾಚುರಲಿ ಅಲ್ವಾ, ಒಬ್ರಿಗೊಬ್ರು ಇಷ್ಟಪಡದೆ ಯಾವ ಕೆಲಸನ. ಹೌದೇ. ವಿಷ್ಣುವರ್ಧನ್ ಅವರು ನಿಮಗೆ ಮೊದಲು ಹೇಳಿದ್ರ ನಿಮ್ಮನ್ನ ಮದುವೆ ಆಗ್ಬೇಕು ಅಂತ, ಅಥವಾ ನಿಮ್ಮ ಅಪ್ಪ ಅಮ್ಮನಿಗೆ? ನನ್ನ ಹತ್ರ ಇಲ್ಲ, ಅವ್ರ ನೋಟದಲ್ಲಿ ನನಗೆ ಗೊತ್ತಾಯ್ತು. ಅವ್ರು ಫಸ್ಟ್ ಅವ್ರನ್ನ ಗ್ರಾಬ್ ಮಾಡಿದ್ ನಮ್ಮ ತಂದೆ ತಾಯಿನ. ಓಕೆ. ಅವ್ರದ್ದು ಮೂಲದಲ್ಲಿ, ಹೌದೌದು, ಮೂಲದಲ್ಲಿ ಇದು ಮಾಡಿಕೊಂಡು. ನಿಮಗೆ ಹೇಳಿಲ್ವಾ ಯಾವತ್ತೂ? ನಿಮಗೆ ಹೇಳಿರ್ಲಿಲ್ವಾ ನಿಮ್ಮನ್ನ ಮದ್ವೆ ಆಗ್ಬೇಕು ಅನ್ಕೊಂಡಾಗದ? ಸೇವಿಸ್ಟು ಕಣ್ಣುಗಳು ಮಾತಾಡತ್ವೆ ಅಂತ ಹೇಳ್ತಾರಲ್ಲ, ಆ ಥರ. ಅದರಲ್ಲಿಯೂ ಹೆಂಗಸರಿಗೆ ಹೆಣ್ಣುಡಿಗೆ ತುಂಬ ಬೇಗ ಗೊತ್ತಾಗತ್ತೆ. ಒಂದು ನೋಟದಲ್ಲಿ, ಒಂದು ಸ್ಪರ್ಶದಲ್ಲಿ ಫೀಲಿಂಗ್ಸ್ ಗೊತ್ತಾಗ್ಬಿಡುತ್ತೆ. ಓಕೆ, ಅದಾದ ನಂತರ ಮದುವೆ ಎಲ್ಲ ಆಯಿತು. ಸೊ ಇಂಡಸ್ಟ್ರಿಯಲ್ಲಿ ಇದ್ರಿ, ಒಟ್ಟಿಗೆ ಮದುವೆ ಆದ್ರಿ, ತುಂಬ ಖುಷಿ ತಂದಿರುವಂತಹ ವಿಚಾರ ಎಲ್ರಿಗೂ ಕೂಡ ಅದು. ಓಕೆ, ಅದಾದ ನಂತರ ನಿಮ್ಮ ಬರ್ತ್ಡೇ ವಿಚಾರಕ್ಕೆ ಬರೋಣ. ಆಗಸ್ಟ್ 15ರಂದು ನೀವು ಹುಟ್ಟಿದ್ದು. ಸೊ ಭಾರತಿ ಅಂತ ಹೆಸರಿಡೋದಕ್ಕೆ ಅದೇ ಕಾರಣನಾ? ಇರ್ಬೋದು,
ಅದೇ ಇರ್ಬೋದು. ವಿಷ್ಣುವರ್ಧನ್ ಅವ್ರ ಜೊತೆಗಿದ್ದಂತಹ ದಿನಗಳು ಈಗ ಭೌತಿಕವಾಗಿ ಅವ್ರು ಇಲ್ಲದೆ ಇರುವಂತಹ ದಿನಗಳು. ಯಾವತ್ತೂ ಅದು ಆ ಫೀಲಿಂಗ್ ನನಗಿಲ್ವೇ ಇಲ್ಲ, ಇಲ್ಲ ಅನ್ನೋದು ಇಲ್ವೇ ಇಲ್ಲ. ಆವಾಗಲೂ ಜೊತೆನಲ್ಲಿದ್ದಾರೆ, ಜೊತೆನಲ್ಲೇ ಇರ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸೊ ಇನ್ನೇನಾದರೂ ಕನಸುಗಳಿದೆಯಮ್ಮ ನಿಮಗೆ? ಏನು ಕನಸಿಲ್ಲ. ಅವನ ಕನಸುಗಳೇ ನಮ್ಮ ಕನಸುಗಳು, ಅವನ ನೆನಸುಗಳೇ ನಮಗೆ ನೆನಸುಗಳು. ಭಗವಂತ ಏನು ನಡೆಸ್ಕೊಂಡು ಹೋಗ್ತಾನೋ ಎಲ್ಲ ಅವನ ರೀತಿಯಲ್ಲಿ, ಅವನ ಇಚ್ಛೆ ಪ್ರಕಾರ ಎಲ್ಲ ನಡೀತಾ ಇದೆ, ಕೊನೆವರೆಗೂ ನಡ್ಕೊಂಡು ಹೋಗುತ್ತೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಭಾರತಿ ವಿಷ್ಣುವರ್ಧನ್ ಅವರು ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರು. ಸೊ ಅವರ ಕನಸುಗಳೆಲ್ಲವೂ ಕೂಡ ಈಡೇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದು ಈ ಹೊತ್ತಿನ ವಿಶೇಷ. ಮುಂದಿನ ವಾರ ಮತ್ತೊಬ್ಬ ಅತಿಥಿ ಜೊತೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಸಮಯ ಸಮಾಚಾರ ನಿರಂತರ.